ಸೊ ಫ್ರೆಂಡ್ಸ್, ಬಿಜಾಪುರ ಎಂಟ್ರಿ ಆಗಿದ್ದೀವಿ ನಾವೀಗ. ಇವತ್ತು ಬಿಜಾಪುರಲ್ಲಿ ನಂದು ಲಾಸ್ಟ್ ಡೇ. ಸೊ ಇಲ್ಲಿ ಮಾಡ್ತಕ್ಕಂಥ ಕೊನೆ ವಿಡಿಯೋ ಇದು ನಂದು. ಹಾಯ್ ಹಲೋ. ಹೇಗಿದೆ ಬಿಜಾಪುರ? ತುಂಬ ಸೆಕೆ ಬಿಸಿಲು, ಭಾಳ ಬಿಸಿಲಿದೆ ಫ್ರೆಂಡ್ಸ್ ಇಲ್ಲಿ. ನನಗೆ ಅದಕ್ಕೆ ಸುತ್ತಾಡಕ್ಕೆ ಮನಸ್ಸೇ ಆಗ್ತಿಲ್ಲ. ಇವಾಗ ನಾವು ಬಂದಿದ್ದೀವಿ ಮುಕ್ಕಣ್ಣನ ದರ್ಶನ ಮಾಡೋದಕ್ಕೆ. ಸೊ ನೋಡ್ಬೋದು, ಇಲ್ಲಿ ಶಿವ ಧ್ಯಾನ ಮುದ್ರೆಯಲ್ಲಿ ಧ್ಯಾನದಲ್ಲಿ ಮುಳುಗಿದ್ದಾರೆ. 86 ಅಡಿ ಆದಂತಹ ಒಂದು ವಿಗ್ರಹ ಇದೆ ಇದು. ಸೊ ಫ್ರೆಂಡ್ಸ್, ಇದೇ ನೋಡಿ ಗೋಲ್ ಗುಂಬಾಜ್. ಹೋಗ್ತಾ ಇದ್ದೀವಿ ಈಗ ಬಿಸಿಲಲ್ಲಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹಿಂಗೈತ್ರಿ, ಎಲ್ಲರೂ ಆರಾಮದೇ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀವಿ. ಭಾಳ ದಿವಸಗಳ ನಂತರ ಬ್ಲಾಗ್ ಇವತ್ತು ಬರಕತೈತಿ. ಇವತ್ತು ನಾನು ಹೊಂಟಿದ್ದೀನಿ ಬಿಜಾಪುರ ಕಡೆ. ಯಾಕಂತಂದ್ರೆ ಇವತ್ತು ಶೀತಲಿಂದ ಕೋಚಿಂಗ್ ಏನು GPS-TR HSTR ಏನು ಕೋಚಿಂಗ್ ಹೋಗಿದ್ದಾಳ, ಅದು ಇವತ್ತು ಎಂಡ್ ಆಗತೈತಿ. ಎಂಡ್ ಆಯಿತು, ಅವಳನ್ನ ಕರ್ಕೊಂಡು ಬರಲಿಕ್ಕೆ ನಾನು ಹೊರಟಿದ್ದೀನಿ ಬಿಜಾಪುರ ಕಡೆಗೆ. ಸೊ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ನೋಡಿ ಅಕ್ಕಮಹಾದೇವಿ ಯೂನಿವರ್ಸಿಟಿ. ಸೊ ಆಲ್ಮೋಸ್ಟ್ ನಾವೀಗ ಬಿಜಾಪುರದಲ್ಲೇ ಇದ್ದೀನಿ. 5 ಕಿಲೋಮೀಟರ್ ಇನ್ನು ಬಿಜಾಪುರ ಮಾತ್ರ. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ ಆನ್ ದ ವೇ ಬರಬೇಕಾದ್ರೆ, ಆದರೆ ಶೀತಲ್ ಕಾಲ್ ಮಾಡಿದರು. ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇಬ್ಬರು ಸೇರಿ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂದರು, ಹೀಗಾಗಿ ಹೊರಟಿದ್ದೀನಿ ಗೈಸ್. ಸೊ ಫ್ರೆಂಡ್ಸ್, ಬಿಜಾಪುರ ಎಂಟ್ರಿ ಆಗಿದ್ದೀವಿ ನಾವೀಗ. ನೋಡ್ಬೋದು, ಇನ್ನೂ 10 ಗಂಟೆ ಕೂಡ ಆಗಿಲ್ಲ, ಎಷ್ಟೊಂದು ಬಿಸಿಲು ಹೊಡಿತಾ ಇದೆ ಅಂತ. ಮತ್ತು ಇದು ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಜಿಲ್ಲಾ ಆಸ್ಪತ್ರೆ ಬಿಜಾಪುರ. ಬನ್ನಿ ಗೈಸ್, ಹೋಗೋಣ. ಶೀತಲ್ ಇಲ್ಲೇ ಆನ್ ದ ವೇ ಮಲಬಾರ್ ಹತ್ರ ಬರ್ತೀನಿ ಬರ್ರಿ ಅಂತ ಹೇಳಿದಾಳೆ. ನೋಡೋಣ. ಗೈಸ್, ಇದೆ ನೋಡಿ ಸೈನಿಕ್ ಶಾಲೆ, ಸೈನಿಕ್ ಸ್ಕೂಲ್ ವಿಜಯಪುರ. ಗೈಸ್, ಟೈಮ್ 10 ಗಂಟೆ ಆಗಿದೆ, ಬಿಜಾಪುರ್ಗೆ ರೀಚ್ ಆಗಿದ್ದೀನಿ. ಶೀತಲ್ ನೋಡಿ ಬರ್ತಾ ಇದ್ದಾಳೆ. ಶೀತಲ್, ಹಾಂ, ಮತ್ತೆ ಆರಾಮದಿ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಆಲ್ರೆಡಿ ವೆಲ್ಕಮ್ ಬ್ಯಾಕ್ ಹೇಳಿರ್ತಾರೇನೋ ಗೊತ್ತಿಲ್ಲ. ಸೊ ಮತ್ತೊಂದ್ಸಲ ವೆಲ್ಕಮ್ ಬ್ಯಾಕ್. ಇವತ್ತು ಬಿಜಾಪುರಲ್ಲಿ ನಂದು ಲಾಸ್ಟ್ ಡೇ. ಸೊ ಇಲ್ಲಿ ಮಾಡ್ತಕ್ಕಂಥ ಕೊನೆ ವಿಡಿಯೋ ಇದು ನಂದು. ಸೊ ನಿಮ್ಮ ಒಟ್ಟಿಗೆ ಬಹಳ ಮಾತಾಡೋದಿದೆ. ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಈ ಕಡೆಯಿಂದ ಬರ್ತೈತಿ ನಿಮ್ಮ ರೂಮ್? ಹಾಂ ರೀ, ನೀವು ಅಲ್ಲಿ ಕಾಲೇಜ್ ಕಡೆ ಹೋಗ್ಲಿಲ್ಲ ಅಂದ್ರೆ ಹಿಂಗೂ ಬರ್ಬೋದು, ಅಲ್ಲಂತಾರೆ ಹಂಗೂ ಬರ್ಬೋದು. ಹಾಂ, ಇದು ಮಲಬಾರ್ ಗೋಲ್ಡ್. ಸೊ ಇಲ್ಲೇನಿಲ್ಲ, ಕೇಳಿದ್ರು ಶೀತಲು. ಹಾಯ್ ಹಾಯ್, ಹಲೋ. ಹೇಗಿದೆ ಬಿಜಾಪುರ? ತುಂಬ ಸೆಕೆ ಬಿಸಿಲು, ಭಾಳ ಬಿಸಿಲಿದೆ ಫ್ರೆಂಡ್ಸ್ ಇಲ್ಲಿ. ನನಗೆ ಅದಕ್ಕೆ ಸುತ್ತಾಡಕ್ಕೆ ಮನಸ್ಸೇ ಆಗ್ತಿಲ್ಲ, ಫುಲ್ ಬಿಸಿಲಿದೆ. ಜಯಂತಿ ಹಾಂ, ಇವತ್ತು ಏಪ್ರಿಲ್ 14 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ಜೈ ಭೀಮ್. ಜೈ ಭೀಮ್ ಜೋರಾಗಿ ನಡೀತಾ ಇದೆ. ಎಲ್ಲರೂ ಜೈ ಭೀಮ್ ಅಂತ ಕಮೆಂಟ್ ಮಾಡ್ರಿ. ಸೊ ಫ್ರೆಂಡ್ಸ್, ನಮ್ಮ ಪಯಣ ಇವಾಗ ಶಿವಗಿರಿ ಕಡೆಗೆ ಫಸ್ಟ್ ಹೋಗ್ತಾ ಇದ್ದೀವಿ. ಶಿವನ ದರ್ಶನ ಮಾಡಿಕೊಂಡು ಆಮೇಲೆ ಮುಂದೆ ಎಲ್ಲ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟಂತ. ಸೊ ಗೂಗಲ್ ಅಕ್ಕ ಒಂದು ಸ್ವಲ್ಪ ಮಾತಾಡ್ತಾ ಇದ್ದಾಳೆ ಮಿಡ್ಲಲ್ಲಿ. ಶಿವನ ಮೂರ್ತಿ ಇದೆ ನೋಡ್ಬೋದು ಇಲ್ಲಿ. ಬಿಜಾಪುರಲ್ಲಿ ಬಿಸಿಲಂತರೂ ತುಂಬ ಇದೆ. ಈ ಬಿಸಿಲಿಗೆ ನನಗೆ ಎಲ್ಲೂ ಅಡ್ಡಾಡಕ್ಕೆ ಮನಸ್ಸು ಆಗ್ತಿಲ್ಲ. ಸೊ ನೋಡೋಣ, ಎಷ್ಟು ನೆಳ್ಳಗೆ ಹಚ್ಚಿರಪ್ಪ ಗಾಡಿ, ಪಾಪ ಅದಕ್ಕೂ ಬಿಸಿಲತ್ತದ. ಸೊ ಫ್ರೆಂಡ್ಸ್, ಫೈನಲಿ ಇವಾಗ ಶಿವಗಿರಿನಲ್ಲಿದ್ದೀವಿ. ಸೊ ಟಿಕೆಟ್ ಇದೆ ಇಲ್ಲಿ, ಎಂಟ್ರೆನ್ಸ್ ಟಿಕೆಟು ಒಬ್ಬರಿಗೆ 20 ರೂಪಾಯಿ. ಸೊ 40 ರೂಪಾಯಿ ಟಿಕೆಟು, ಹಾಗೆ ಪಾರ್ಕಿಂಗ್ ಟಿಕೆಟ್ 20 ರುಪೀಸ್ ಇದೆ. ಸೊ ಟೋಟಲ್ ಇವಾಗ 60 ರೂಪಾಯಿ ಖರ್ಚಾಯ್ತು ಇಲ್ಲಿಗೆ. ಅಂಗಡಿಗಳೆಲ್ಲ ನೋಡಿ. ಸೊ ಇಲ್ಲಿಂದ ಮುಂದೆ ಇವಾಗ ದೇವ್ರ ದರ್ಶನ ಮಾಡೋಕೆ ಹೋಗೋಣ. ಬಿಸಿಲಂತರೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ನಿನ್ನೆ 40 ಡಿಗ್ರಿ ಇತ್ತು ತರಿ, ಇವತ್ತು ಎಷ್ಟಿದೆ ಆಮೇಲೆ. ಇಲ್ಲೇನು ಭಾಳ ತಿರ್ಗಾಡಿ ನೋಡೋಂಗಿಲ್ಲ ತಗೋಸಿತ್ತಲ್ಲ. ಎಲ್ರಿ ತಂಪಾಗಿರೋ ಜಾಗಕ್ಕೆ ಹೋಗೋಣ ನೋಡ್ರಿ, ಸಾಕು. ಆಲಮಟ್ಟಿಗೆ ಹೋಗೋದ್ಲ? ಹಾಂ, ಹೋಗೋಣ. ಹಾಂ, ಆಲ್ಮಟ್ಟಿ ಅಲ್ಲೂ ಪಾರ್ಕ್ ಇರಲೇ, ತಿರ್ಗಾಡೋದ್ರಲ್ಲೇ ಬಿಸಿಲ. ಖರೆ ಪಾರ್ಕ್ ಅಂದ್ರೆ ಶೀತಲ್ ತಂಪಲ್ಲ. ಅಲ್ಲಿ ವಾಟರ್ ಪಾರ್ಕ್ ಒಂದು ಆಗೈತೆ, ನೋಡೋಣ ಚಾಲು ಐತಂದ್ರೆ ಹೋಗೋಣ ಅಲ್ಲಿ. ಖರೆ ಏನು ಡ್ರೆಸ್ ಎಲ್ಲ ತಂದಿಲ್ಲ, ಹೆಂಗೇನು ಮಾಡೋದು? ಹೊಸ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಇರಲಿ. ನೋಡೋಣ ಏನೇನಾಗ್ತೈತಿ. ಹಾಂ, ಈ
ಹಾಂ ಶಿವನ ಮೂರ್ತಿ ಹೋಗುವಾಗ ಎಷ್ಟು ಅಡಿ ಐತ್ರಿ ಅದು 86 86 86 ಅಡಿ ಶಿವನ ಮೂರ್ತಿ ಫ್ರೆಂಡ್ಸ್. ತಂಪಾದ ಗಿಡದ ನೆರಳಿಗೆ ರಾಧಾಕೃಷ್ಣ ಅವರು ಎಷ್ಟು ಚಂದ ಕೂತಿದಾರೆ ನೋಡ್ರಿ. ಗಿಡ ಸಿತ್ತಲ್ಲ ಆರ್ಟಿಫಿಷಿಯಲ್ ಅದು. ಆರ್ಟಿಫಿಷಿಯಲ್ ಐತೆ ಮ್ಯಾಲೆ ಒರಿಜಿನಲ್ ಐತ್ಲಿಕ್ರಿ. ಹಾಂ ಮ್ಯಾಲೆ ಒರಿಜಿನಲ್ ಐತ್ಲಿ. ಮ್ಯಾಲೆ ಒರಿಜಿನಲ್ ಐತೆ ಖರೆ ಇದನ್ನ ಅವ್ರು ಮಾಡಿದಾರೆ ಹಂಗೆ. ಚಂದ ಮಾಡಿದಾರಲ್ರಿ ಇದು. ಎಸ್. ಗೋವುಗಳು ನೋಡ್ರಿ. ಯಾವುದೇ ಮೂರ್ತಿಗಳನ್ನು ಮುಟ್ಟದೆ ದೂರದಿಂದ ವೀಕ್ಷಿಸಬೇಕು. ಮುಟ್ಟಿದ್ರೆ 500 ರೂಪಾಯಿ ದಂಡ. 20 ರೂಪಾಯಿ ಎಂಟ್ರೆನ್ಸ್ ಟಿಕೆಟ್. ಮೂರ್ತಿ ಮುಟ್ರೆ 500 ರೂಪಾಯಿ ದಂಡ. ಏನು ಮಾಡೋದು ನೋಡಿ ಫ್ರೆಂಡ್ಸ್, ಇವಾಗ ನಾವು ಬಂದಿದ್ದೀವಿ ಮುಕ್ಕಣ್ಣನ ದರ್ಶನ ಮಾಡೋದಕ್ಕೆ. ಸೊ ನೋಡ್ಬೋದು ಇಲ್ಲಿ ಶಿವ ಧ್ಯಾನ ಮುದ್ರೆಯಲ್ಲಿ ಧ್ಯಾನದಲ್ಲಿ ಮುಳುಗಿದ್ದಾರೆ. 86 ಅಡಿ ಆದಂತಹ ಒಂದು ವಿಗ್ರಹ ಇದೆ ಇದು. ಸೊ ಹತ್ತಿರದಿಂದ ಹೋಗಿ ಇನ್ನೊಂದು ಸ್ವಲ್ಪ ಶಿವನ ದರ್ಶನವನ್ನು ಮಾಡ್ಕೊಂಡು ಬರೋಣ. ಸೊ ಸದ್ಯಕ್ಕೆ ನೀವು ಇಲ್ಲಿಂದಾನೇ ದರ್ಶನ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋದಲ್ಲಿ ನೋಡಿ. ಸೊ ಓಂ ನಮಃ ಶಿವಾಯ. ಎಷ್ಟು ಚಂದ ಐತಲ್ಲ ಶೀತಲ್. ಹೆಸ್ರಿ ನೋಡ್ರಿ ಒಂಥರ ಕಣ್ಣಿಗೆ ಆನಂದ ಆಗತೈತಿ ನೋಡ್ರಿ. ಹೌದು ಹೌದು ಹೌದಿಲ್ರಿ. ಆ ರುದ್ರಾಕ್ಷಿ ಅದು ಎಷ್ಟು ಚಂದ ಮಾಡಿದಾರೆ ನೋಡು. ಹಾಂ ಅದು ನೋಡ್ರಿ ನೋಡ್ಕೋತಿರ್ಬೇಕು ಅನ್ಸೈತೆ. ಏನೋ ಪಾಸಿಟಿವ್ ಎನರ್ಜಿ. ಒಂದು ಉಗುರು ಸಹಿತ ಎಷ್ಟು ಚಂದ ಮಾಡಿದಾರೆ ನೋಡ್ರಿ. ಎಲ್ಲ ಕೈಯಾಗಿಂದ ರೇಖೆ ಆಗಿರಬಹುದು, ಮಸ್ತ್ ಮಾಡಿದಾರೆ. ಕಲಾತ್ಮಕತೆ ಭಾರಿ ಮೂಡಿ ಬಂದೈತಿ. PUC ಇದ್ದಾಗ ಬಂದಿದ್ದೆ ಫ್ರೆಂಡ್ಸ್ ನಾನು. ಸೊ ಈ ಕಡೆ ಗಾರ್ಡನ್ ಎಲ್ಲ ಸಿಗ್ತಾರೆ ಫುಲ್. ಹೌದೇನ್ರಿ. ಮುಂದೆ ಅಲ್ಲಿ ನೋಡಿ ದೇವಸ್ಥಾನ ಐತೆ ಆಮೇಲೆ. ಅಲ್ಲಿ ನಂದಿ ಮೂರ್ತಿ ಕಾಣುತ್ತೆ. ಶಿವ ಇದ್ದಲ್ಲೇ ನಂದಿ ಇರಲೇಬೇಕು. ಹಾಂ. ನಾನು ಸೆಕೆಂಡ್ PUC ಇದ್ದಾಗ ಬಂದಿದ್ರಿ ಟ್ರಿಪ್. ಎಲ್ಲ ಸ್ಟೂಡೆಂಟ್ಸ್ ಸೇರಿ ಬಂದಿದ್ದು ಸ್ಕೂಲ್ ಕಡೆಯಿಂದ, ಕಾಲೇಜ್ ಕಡೆಯಿಂದ. ಅದಾದ್ಮೇಲೆ ಇದು ಸೆಕೆಂಡ್ ಟೈಮ್. ಬರ್ರಿ ದರ್ಶನ ಮಾಡ್ಕೊಂಬರೋಣ. ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಓ ಈ ಅದಕ್ಕೆ ಶೀತಲ ಬಿಸಿಲಿಗೆ ವೈಟ್ ಕೂಲ್ ಸಿತ್ತಲ್ಲ ಅದಲ್ಲ. ಒಂದು ಸ್ವಲ್ಪ ಕಾಲ ಸುಡೋತ್ರಿ ಬಿಸಿಲಾಗ. ಬೇರೆ ಟೈಲ್ಸ್ ಮ್ಯಾಗ ಹೋದ್ರೆ ಸುಡತೈತ್ರಿ. ಶಿವನ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಗೈಸ್. ಒಂದು ರೌಂಡ್ ಒಳಗೆಲ್ಲ ಗುಹೆ ತರ ಐತೆ. ಗುಹೆ ಐತಂತ್ರಿ ಇಲ್ಲಿ. ಲಾಕ್ ಮಾಡಿದಾರಂತ ಇವಾಗೆಲ್ಲ. ಎಲ್ಲ ಫಾಲ್ತು ಹುಡುಗರು ಹೋಗಿ ಕುಂಡಾಕತ್ರ ಅಂತ ಹೇಳಿ ಲಾಕ್ ಮಾಡಿಬಿಟ್ಟಿದಾರ. ಕೆಳಗೆ ಎಷ್ಟು ತಂಪು ಇದ್ದಿರ್ಬೇಕಲ್ಲಿ ಹೋಗಿರ. ಎಲ್ಲ ಇದು ನೋಡ್ತಾ ಇದ್ರೆ ಸೇಮ್ ಮುರುಡೇಶ್ವರ ನೋಡಿದಂಗೆ ಆಗ್ತೈತಿ ನೋಡಿ. ಅಲ್ಲಿ ಹಿಂಗೆ ಐತಿ ಕರೆ ಇದಕ್ಕಿಂತ ದೊಡ್ಡದದ. ಈ ವರ್ಷ ಎಷ್ಟು ಸುಡಾತವ್ರಿ. ಇವು ಐತೆ ಸುಡಾತಿಲ್ಲ ನೋಡಿ. ಹೌದು. ಸೊ ಫ್ರೆಂಡ್ಸ್, ಇವಾಗ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೇ ದಾರಿ ಇದೆ. ದೇವಸ್ಥಾನಕ್ಕೆ ಹಾಕಿದ್ದಾರೆ. ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ ಎಷ್ಟು ಮಾಡಿದಾರೆ ಸಿದ್ಧಿವಿನಾಯಕ. ಪಾರ್ಕ್ ಚೆನ್ನಾಗಿತ್ತಂದ್ರೆ ಇಲ್ಲಿ. ಸೊ ಫ್ರೆಂಡ್ಸ್, ಇದು ಶಿವಗಿರಿಯಲ್ಲಿರ್ತಕ್ಕಂತಹ ಸಿದ್ಧಿವಿನಾಯಕ ಮಂದಿರ. ಮನೆ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಓ ಎಷ್ಟೊಂದು ಕೂಲ್ ಆಗಿದೆ. ಸೊ ಫ್ರೆಂಡ್ಸ್ ನೋಡಿ, ಇದು ಶಿವಗಿರಿ ಇವೆಂಟ್ ಸ್ಪೇಸ್ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕಾರ್ಯಕ್ರಮಗಳು ನಡೀತವೆ ಅನಿಸುತ್ತೆ ಇಲ್ಲೆಲ್ಲ. ಸಖತ್ತಾಗಿದೆ ಈ ಜಾಗ ಮಾತ್ರ. ಶೀತಲ್ ಅವರಿಗೆ ಸುಸ್ತಾಗ್ತಾ ಇದೆ. ನೆರಳನ್ನು ನೋಡ್ತಾ ನಿಂತು ಬಿಡ್ತಾ ಇದ್ದಾರೆ. ಮೊದಲು 4 ತಿಂಗಳು ಬಿಜಾಪುರದಾಗಿದ್ದ. ಎಲ್ಲ ರಕ್ತ ಕಮ್ಮಿ ಮಾಡ್ಕೊಂಡೇನು. ಈಗ ಎನರ್ಜಿ ಇಲ್ಲ. ಮತ್ತೆ ಹಿಂಗಾದ್ರೆ ಗೋಲ್ ಗುಂಬಜ್ ಯಾವಾಗ ನೋಡಕ್ಕೆ? ಗೋಲ್ ಗುಂಬಜ್ ಅಂತೂ ನಾ ಹತ್ತೋದೇ ಇಲ್ಲ, ಏನೂ ಇಲ್ಲ. ಯಾಕೆ? ನನ್ನ ಕೈಲಿ ಆಗೋದಿಲ್ಲ. ಈ ಬಿಸಿಲಾಗ ನಂಗೆ ಆ್ಯಕ್ಚುಲಿ ನಂಗೆ ಬಿಸಿಲಾಗ ಈಗ ಎಲ್ಲೂ ಸುತ್ತಾಡಕ್ಕೆ ಮನಸ್ಸೇ ಇಲ್ಲಾಗಿದ್ರಿ ನೋಡಿ. ಸೊ ಫ್ರೆಂಡ್ಸ್, ಇದು ನೋಡಿ ನಂದಿ ವಿಗ್ರಹ. ಶಿವನ ಮುಂದೆ ಇರ್ತಕ್ಕಂಥ ನಂದಿ ವಿಗ್ರಹ ನೋಡಿ. ಎಲ್ಲಿ ಶಿವ ಇರ್ತಾನೋ ಅಲ್ಲಿ ನಂದಿ ಇರಲೇಬೇಕು. ಶೀತಲ್, ಎಲ್ಲಿ ಶಿವ ಇರ್ತಾನೋ ಅಲ್ಲಿ ನಂದಿ ಇರಲೇಬೇಕು. ಎಲ್ಲಿ ಸಾಗರ್ ಇರ್ತಾನೋ ಅಲ್ಲಿ ಶೀತಲ್ ಇರಲೇಬೇಕು. ಅದು ಮಾತ್ರ 100ಕ್ಕೆ 100 ಸತ್ಯ. ಹಾಂ. ಸೊ ಫ್ರೆಂಡ್ಸ್, ಇದು ನೋಡಿ ಮಕ್ಕಳಿಗೆ ಆಟ ಆಡೋಕ್ಕೆ ಫನ್ ಪಾರ್ಕ್. ಇದು ಟಾಯ್ ಟ್ರೈನ್ ಇದೆ ಇಲ್ಲಿ. ಶೀತಲ್ ಟ್ರೈನಲ್ಲಿ ಕೂತ್ಕೊಳ್ಬೇಕಂತ ಮನಸ್ಸು ಮಾಡಿದರು. ಕಾರಿಂದ ಡೈರೆಕ್ಟ್ ಟ್ರೈನ್ ಒಳಗೆ ಹೋಗೋದು. ಹಾಂ. ಜರ್ನಿ ಟುವರ್ಡ್ಸ್ ಚಿಕ್ಕೋಡಿ ಟ್ರೈನಲ್ಲಿ ಅಂದರೆ ಟ್ರೈನಾಗ ಕೂತಿತ್ತಲ್ಲ. ಟ್ರೈನಲ್ಲಿ ಜರ್ನಿ ಸ್ಟಾರ್ಟ್ ಆಗಿದೆ. ಸಾರ್ಥಕ್ ಇದ್ದಿರ ಇದೆಲ್ಲ ಆಟ ಆಡ್ತಿದ್ರು. ಹಾಂ. ಟ್ರೈನ್ ಒಳಗೆ ಗಾಳಿ ಎಲ್ಲ ಮಸ್ತ್ ಇದ್ರೆ AC ಇತ್ತು.
ಹರಿಪ್ರಿಯ ಎಕ್ಸ್ಪ್ರೆಸ್ ಟ್ರೈನ್. ಹರಿಪ್ರಿಯ ಎಕ್ಸ್ಪ್ರೆಸ್. ಎಷ್ಟು ಸಾವಕಾಶ ಚಂದ ಹೊಂಟಿತ್ತಲ್ಲ. 20 ರೂಪೀಸ್ ಟಿಕೆಟ್ ಐತದ. ಹಾಂ, 2 ರೌಂಡ್. 5 ವರ್ಷದ ಒಳಗಿನ ಮಕ್ಕಳಿಗೆ 10 ರೂಪಾಯಿ, ದೊಡ್ಡವ್ರಿಗೆ 20 ರೂಪಾಯಿ. ಎಷ್ಟು? 2 ರೌಂಡ್. 2 ರೌಂಡ್. ಸಮಾಧಾನ ಹೊಂಟಿ. ಹಾಂ, ಸಿದ್ದಲ್ಲ ಈ ಟಾಯ್ ಟ್ರೈನ್ದಾಗ ಕೂತಿಲ್ಲ, ಹೆಂಗ ಅನ್ಸಕೈತೆ ಅನುಭವ? ಸೇಮ್ ಆ ಟ್ರೈನ್ದಾಗ ಕೂತಾಗ ಫೀಲ್ ಆಯ್ತ್ರಿ. ಅಲ್ಲ. ಹಾಂ, ಟಕ್ ಟಕ್ ಸೌಂಡ್ ಮಾಡಕತ್ತ. ಹಾಂ, ಮಜಾ ಆಯ್ತು. 2 ರೌಂಡ್ ಕಟ್ಟಿಸ್ತಾರೆ ನೋಡೋದನ್ನ. ಹ್ಮ್. ಮುಗಿತ್ಲ ಶಿವಗಿರಿ ಎಲ್ಲ. ಫ್ರೆಂಡ್ಸ್, ಈಗ ಶಿವಗಿರಿ ಶಿವನ್ ಟೆಂಪಲ್ ನೋಡ್ಕೊಂಡು ಗೋಲ್ ಗುಂಬಜ್ ನೋಡಕ್ ಹೋಗ್ತಾ ಇದೀವಿ. ಕಾಣ್ತಾ ಇದೀವಿ ನೋಡಿ ಮುಂದ್ಗಡೆ. ಕಾಣ್ತಾ ಇದೆ ಇಲ್ಲ, ಇಲ್ಲಿಂದಾನೆ ನೋಡಿಬಿಡ್ರಿ, ಮುಗ್ದೆ ಹೋಗುತ್ತೆ. ಅಲ್ಲಿ ತನ ಎದಕ್ಕೆ ಹೋಗೋದ? ಸ್ವಲ್ಪ ಒಳಗಡೆ ಹೋಗೋಣ ನೋಡ್ರಿ, ಇಲ್ಲ ವಾಟರ್ ಪಾರ್ಕ್ ಸರ್ಚ್ ಮಾಡತ್ತೇನ್ರಿ ಆಲ್ಮಟ್ ಇದೆ. ಹಾ, ನೀವು ಹೇಳಿದಿರ್ಲೆ. ಸೊ ನೋಡೋಣ, ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿತ್ತಂದ್ರೆ ಗೊತ್ತಾಗ್ತಿತ್ತು ಇವತ್ತು ಸ್ಟಾರ್ಟ್ ಆಯ್ತು ಇಲ್ಲ ಅಂತ. ಸೊ ಫ್ರೆಂಡ್ಸ್, ಫೈನಲಿ ಇವಾಗ ಗೋಳಗುಮ್ಮಟ ನೋಡೋಕೆ ಬಂದಿದ್ದೀವಿ. ಸೊ ಫಸ್ಟಿಗೆ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ಇವರು ಟಿಕೆಟ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಅಲ್ಲಿಗೆ. ಸೊ ನಡ್ಕೊಂಡು ಬರೋರು ಇಲ್ಲಿಂದ ಎಂಟ್ರೆನ್ಸ್ ಇದೆ. ಹಾಗೆ ಕಾರು ಎಲ್ಲ ಇತ್ತಂದರೆ, ವೆಹಿಕಲ್ಸ್ ಇತ್ತಂದರೆ ಆ ಕಡೆ ಸೈಡ್ ಪಾರ್ಕಿಂಗ್ ಇದೆ. ಆ ಕಡೆ ಹೋಗಿ ಅಲ್ಲಿ ಪಾರ್ಕ್ ಮಾಡಿ ಆಮೇಲೆ ಬರಬೇಕು. ನಾವು ಇಲ್ಲೇ ಪಾರ್ಕ್ ಮಾಡಿದ್ದೀವಿ ಐರಾವತ್ತ. ಸೊ ನಾವು ಇಲ್ಲೇ ಪಾರ್ಕ್ ಮಾಡಿದ್ದೀವಿ ನಮ್ಮ ಕಾರ್ನ. ಇವಾಗ ಟಿಕೆಟ್ ತೊಗೊಂಡು ಬಂದಮೇಲೆ ಒಳಗೆ ಹೋಗಿ ನೋಡ್ಕೊಂಡು ಬರೋಣ. ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡ್ತೀವಿ. ಯಾಕಂದರೆ ಹೆವಿ ಬಿಸಿಲಿದೆ ಬಿಜಾಪುರಲ್ಲಿ, ಹಾಗಾಗಿ ಎಲ್ಲನೂ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ನಿಸ್ತೆ ನನಗೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡ್ತೀವಿ. ಇವಾಗ ಅವರು ಟಿಕೆಟ್ ತೊಗೊಂಡು ಬರಲಿ, ಟಿಕೆಟ್ ತೊಗೊಂಡು ಬಂದಮೇಲೆ ಎಷ್ಟು ಟಿಕೆಟ್ ಅಂತ ಹೇಳಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದೇ ನೋಡಿ ಗೋಲ್ ಗುಂಬಜ್. ಹೋಗ್ತಾ ಇದ್ದೀವಿ ಈಗ ಬಿಸಿಲಲ್ಲಿ. ಶೀತಲ್, ಹಾಂ ರೀ, ಬಿಸಿಲಂದ್ರೆ ಭಾಳ ಐತ್ರಿ. ಅದಕ್ಕೆ ಕ್ಯಾಬ್ ತಂದೇನ. ಚಲೋ ಮಾಡಿದ್ರು ನೋಡ, ಹೇಳಿಲ್ಕರ್ ತಂದಿರಿ, ಥ್ಯಾಂಕ್ ಯು. ಇಲ್ಲಿ ಆನ್ಲೈನ್ ಗೂಗಲ್ ಪೇ ಫೋನ್ಪೇ ಮಾಡಬೇಕು. 20 ರೂಪೀಸ್. 20 ರೂಪೀಸ್. ಹ್ಞೂ, ಮತ್ತು ಅದಕ್ಕೆ ಮ್ಯೂಸಿಯಮ್ದು ಎಂಟ್ರೆನ್ಸ್ ಟಿಕೆಟ್. ಮ್ಯೂಸಿಯಮ್ದೇ ಇಲ್ಲಿ ಎಕ್ಸ್ಟ್ರಾ, ಮತ್ತೆ ಇಲ್ಲೇ ಕೊಡ್ತಾರೆ ಅದನ್ನು. ಸೊ ಗುಂಬಜ್ ಎಟ್ ತೋರ್ಸೋಣ ನೋಡಿ ಹೊರಗಿಂದ. ಯಾಕಂದು ಮ್ಯಾಲೆಲ್ಲ ಹತ್ತೇನ ಇಲ್ರಿಪ್ಪ, ಹೆಂಗೋರ ಟಿಕೆಟ್ ತೆಗ್ಸೈತಿ. ನನ್ನ ಮೈಯಾಗ ಎನರ್ಜಿ ಇಲ್ರಿ ಅಷ್ಟೆಲ್ಲ ಓಡಾಡೋ. ಫಸ್ಟ್ ಟೈಮ್ ಮೊದಲು ನೋಡಿರ್ಬೇಕಲ್ಲ ನೀವು ಒಂದ್ಸಲ. ನೋಡಿದೇನ್ರಲ್ಲ, ಮೆಟ್ಲು ಭಾಳ ದೂರ ದೂರದವ್ರಿ, ಹತ್ತು ತಕ್ಕ ಸಾಕಾಗ್ತೈತಿ. ಹಾಂ, ನೋಡಿದೇನು ಫಸ್ಟ್ ಒಂದ್ಸಲ. ಒಂದೇನು ವಿಶೇಷ, ನೀವು ಇಲ್ಲಿ 4 ತಿಂಗಳತ್ತು ಬಂದಿದ್ರ ಕಡೆ ಒಂದ್ಸಲ ಭೀ ಬಂದಿಲ್ಲ ಈ ಕಡೆ ಅಂದ್ರೆ. ಈ ಏರಿಯಾ ಎಲ್ಲ ಈಗ ನೋಡತ್ತೇನ್ರಿ ನಾ. ಆ ಕಡೆ ಅಷ್ಟೇ ನಮ್ದು ಏನು ಕ್ಲಾಸ್ ರೂಮ್, ಅಲ್ಲಿಂದ ಬಿಟ್ರೆ ಹೊಸ ಬಸ್ ಸ್ಟ್ಯಾಂಡ್ ಅಷ್ಟೇ ನೋಡ್ರಿ. ಈ ಕಡೆ ಬಂದೇ ಇಲ್ಲ. ಇದು ಪುರಾತತ್ವ ವಸ್ತು ಸಂಗ್ರಹಾಲಯ ವಿಜಯಪುರ. ಇಲ್ಲಿ ಹಳೆ ಕಾಲದ್ದು ಎಲ್ಲ ಸಿತ್ತಲ್ಲ, ರಾಜರದು ಮಹಾರಾಜರದು ಎಲ್ಲ ಇದನ್ನಿರ್ತಾವೆ, ಆಯುಧಗಳು ಯಾವುದ್ರ ಎಲ್ಲ. ಹೌದು ಸಿತ್ತಲ್ಲ. ಮತ್ತೊಂದು ಅಲ್ಲಿ ಗೈಡ್ ಕೇಳಿಲ್ಲ, ಇನ್ಫಾರ್ಮೇಶನ್ ಹೇಳಪ್ಪ ಅಂತಂದ್ರೆ ಅದು ಯೂಟ್ಯೂಬ್ಗಾದ್ರೆ ನಾವು ಹೇಳಲ್ಲ ಅಂತ ಅಂದ್ಬಿಟ್ಟನು. ಹಾಂ, ಎಲ್ಲರೂ ಯೂಟ್ಯೂಬ್ದಾಗ ನೋಡ್ತಾರೋ, ಇಲ್ಲಿ ಬಂದು ಯಾರು ಗೈಡನ್ ತಗೊಳ್ಳೋದಿಲ್ಲ. ಅದು ಹಿಂಗೆ ಹೇಳಿದ್ರು ಅವರು. ಅದೊಂದು ಬೇಜಾರದ ಸಂಗತಿ. ನೀವು ತಗೊಳ್ಳೋದ ಖರೆ, ಯೂಟ್ಯೂಬ್ ವಿಡಿಯೋ ಮಾಡೋದಿಲ್ಲ, ಬರೀ ನೀವಷ್ಟೇ ಕೇಳ್ಕೊಳಕಷ್ಟೇ ಇದು ಮಾಡೋದು. ಈ ಥರದ ಇನ್ಫಾರ್ಮೇಷನ್ ನಾವೇ ಹೇಳೋಲ್ಲ ಸಿತ್ತಲ್ಲ. ಹಾಂ, ಅವ್ರ ಹೊಟ್ಟೆ ಮೇಲೆ ನಾವು ಬಡ್ದಂಗೆ. ಅಲ್ಲ, ನಾವು ಯೂಟ್ಯೂಬ್ ನಡ್ಸಕತ್ತೇವು. ನಮ್ಮ ವ್ಯೂವರ್ಸ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡೋದು ಬೇಡ. ಕೊಡ್ಬೇಕಿತ್ತು ಬಿಡ್ರಿ. ಈಗ ನಾವು ಅಷ್ಟೇನು ಹೇಳಿದ್ರಕ ಈ ಗೋಲ್ ಗುಂಬಜ್ ಬದಲು ಮನಗಂಡ್ ಮಂದಿ ಈಗಾಗಲೇ ಮಾಡಿದಾರೆ. ಹೌದಲ್ಲ, ನಮಗೆ ಗೊತ್ತಿಳಿದಷ್ಟು ಮಟ್ಟಿಗೆ ನಾವು ಹೇಳೋದು. ಕರ್ನಾಟಕದ ವಿಜಯಪುರ ಗೊಮ್ಮಟಗಳಿಂದ ಪ್ರಸಿದ್ಧ ಆಗಿರೋದ್ರಿಂದ ಇದನ್ನು ಗೊಮ್ಮಟಗಳ ನಗರಿ ಅಂತ ಹೇಳಿ ಕರೀತಾರೆ. ಸೊ ನಾವಿವತ್ತು ಬಂದಿದ್ದೀವಿ ವಿಜಯಪುರದಲ್ಲಿ ಫೇಮಸ್ ಆಗಿರ್ತಕ್ಕಂತಹ ಗೋಲ್ ಗುಂಬಜ್ನ ನೋಡೋದಕ್ಕೆ. ಸೊ ಹೊರಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ಔಟ್ಲುಕ್ನ ನೀವು ಕೂಡ ನೋಡ್ಕೊಳ್ಳಿ. ಮೊಹಮ್ಮದ್ ಆದಿಲ್ ಶಾನ ಗೋರಿಯಾಗಿ ಕಟ್ಟಲಾದಂಥ ಸ್ಮಾರಕ ಇದಾಗಿದ್ದು, ಇದನ್ನು 1626ರಿಂದ 1656ರವರೆಗೆ ಅಂದರೆ ಸುಮಾರು 30 ವರ್ಷಗಳ ಕಾಲ ನಿರ್ಮಾಣವನ್ನು ಮಾಡ್ತಾರೆ. ಸೊ ಇದು ವಿಶ್ವದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಮ್ಮಟವಾಗಿದ್ದು 44 ಮೀಟರ್ ಎತ್ತರ ಹಾಗೆ 124 ಫೀಟ್ ವ್ಯಾಸವನ್ನು ಹೊಂದಿದೆ. ಇದನ್ನು ಹಿಂದೂ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇರಾನ್ನ ಯಾಕೂತ್ ದಾಬುಲಿ ಇದನ್ನು ಪ್ಲ್ಯಾನ್ ಮಾಡಿ ಕಟ್ಟಿದ್ರು. ಸೊ ಇಲ್ಲಿ 7ನೇ ಫ್ಲೋರ್ ಹತ್ತಿ ನೀವು ಮೇಲೆ ಹೋದರೆ ಅಲ್ಲಿ ನಿಮಗೆ ಒಂದು ವಿಶೇಷವಾದಂಥ ಗ್ಯಾಲರಿ ದೊರೆಯುತ್ತೆ. ಅದಕ್ಕೆ ಪಿಸು ಮಾತಿನ ಗ್ಯಾಲರಿ ಅಥವಾ ವಿಸ್ಪರಿಂಗ್ ಗ್ಯಾಲರಿ ಅಂತ ಹೇಳಿ ಕರೀತಾರೆ. ಸೊ ಹೀಗೆ ಯಾಕೆ ಕರೀತಾರಪ್ಪ ಅಂತಂದರೆ ಇಲ್ಲಿ ಒಂದು ಬಾರಿ ನೀವು ಮಾತನಾಡಿದರೆ ಅದು 7 ಬಾರಿ ಪ್ರತಿಧ್ವನಿಸುತ್ತದೆ.
ಸೊ ನೀವು ಯಾವಾಗಾದರೂ ಫ್ರೀ ಇದ್ದರೆ ಅಂದರೆ ತಪ್ಪದೇ ಈ ಪ್ಲೇಸಿಗೆ ವಿಸಿಟ್ ಮಾಡಿ. ಸೊ ಒಂದೊಳ್ಳೆ ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ನ ನೀವು ಕೂಡ ಅನುಭವಿಸ್ತೀರಿ ಅಂತ ಹೇಳ್ತೀನಿ. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಅವತ್ತು ಕ್ರೌಡ್ ಕೂಡ ತುಂಬ ಇತ್ತು, ಯಾಕಂದರೆ 14th ಏಪ್ರಿಲ್. ಸೊ ಹಾಲಿಡೇ ಇದ್ದಿದ್ದರಿಂದ ಜನ ತುಂಬ ಬಂದಿದ್ದರು ಅವತ್ತು ವೀಕ್ಷಣೆ ಮಾಡೋದಕ್ಕೆ. ಸೊ ನೀವು ಒಂದ್ಸಲ ಫ್ರೀ ಇದ್ದಾಗ ತಪ್ಪದೆ ವಿಸಿಟ್ ಮಾಡಿ. ಗೋಲ್ ಗುಂಬಜ್ನ ನೋಡಿಕೊಂಡು ಇವಾಗ ನಾವು ಆಲ್ಮಟ್ಟಿ ಕಡೆಗೆ ನಮ್ಮ ಪಯಣನ ಬೆಳೆಸಿದ್ದೀವಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಪಾರ್ಟ್ 2 ವ್ಲಾಗಲ್ಲಿ ಆಲ್ಮಟ್ಟಿಲಿ ಯಾವ ಥರ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಆ ವ್ಲಾಗ್ನ ಕೂಡ ನೋಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.